ಹರೇ ಶ್ರೀನಿವಾಸ. ಮಹಾಭಾರತ ಕಥಾಮೃತಕ್ಕೆ ಸ್ವಾಗತ. ಸತ್ಯವತಿಯನ್ನು ಮದುವೆ ಆಗಲಿಕ್ಕೆ ಆ ಒಂದು ಮದುವೆಯ ಓಲೆಯನ್ನಿಟ್ಟಂತಹ ಶಂತನು ಮಹಾರಾಜ ಮುಂದೆ ಸತ್ಯವತಿ ಅವರ ತಂದೆಯಾದಂತಹ ದಾಶರಾಜನಲ್ಲಿ ಶಂತನು ಮಹಾರಾಜನನ್ನು ಕರೆದುಕೊಂಡು ಹೋಗ್ತಾಳೆ. ಕರೆದುಕೊಂಡು ಹೋದ ನಂತರ ಶಂತನು ಮಹಾರಾಜ ದಾಶರಾಜನಲ್ಲಿ ತನ್ನ ಎಲ್ಲ ವಿವರಣೆಯನ್ನು ಹೇಳ್ಕೊಳ್ತಾರೆ. ನಾನು ಹೀಗೆ ರಾಜ, ನಾನು ನಿಮ್ಮ ಮಗಳನ್ನು ವಿವಾಹ ಆಗಬೇಕು ಅಂತ ಅಂದ್ಕೊಂಡಿದ್ದೇನೆ. ಈ ಎಲ್ಲ ವಿಚಾರಗಳನ್ನು ಹೇಳಿದಾಗ ಅದನ್ನು ಕೇಳಿದಂಥ ದಾಶರಾಜ ಅಲ್ಲಿ ಅವನ ಮುಂದೆ ಕೆಲವೊಂದಿಷ್ಟು ಷರತ್ತುಗಳನ್ನು ಶಂತನು ಮಹಾರಾಜನ ಮುಂದೆ ಇಡ್ತಾರೆ. ಆಗಲಿ, ಅದೇನು ಕೇಳೇ ಬಿಡೋಣ ಅಂತ ಶಂತನು ಮಹಾರಾಜ ಆಯಿತು, ನಿಮ್ಮ ಷರತ್ತುಗಳು ಏನು ಹೇಳಿ ಅಂತ ಕೇಳ್ತಾರೆ. ಅದಾದ ನಂತರ ಒಂದೊಂದಾಗಿ ಸತ್ಯವತಿ ಹೇಳಿಕೆ ಶುರು ಮಾಡ್ತಾಳೆ. ನಾನು ಮಾತ್ರ ಪಟ್ಟಧರಿಸಿ ಆಗಬೇಕು, ನನಗೆ ಹುಟ್ಟಿದ ಸಂತಾನಕ್ಕೆ ಮಾತ್ರ ನೀವು ಪಟ್ಟ ಕಟ್ಟಬೇಕು, ಬೇರೆ ನೀವು ಮದುವೆಯಾದಂತಹ ಯಾವುದೇ ನಿಮ್ಮ ಹೆಂಡತಿಗೆ ಪಟ್ಟ ಕಟ್ಟುವಂತಿಲ್ಲ, ಅವರ ಮಕ್ಕಳಿಗೆ ಆ ಸ್ಥಾನದಲ್ಲಿ ರಾಜ್ಯಭಾರ ನೀಡುವಂತಿಲ್ಲ ಅಂತ ಹೇಳಿಬಿಡ್ತಾಳೆ. ಅದನ್ನು ಕೇಳಿದಂಥ ಶಂತನು ಮಹಾರಾಜನಿಗೆ ಒಂದು ಕಡೆ ಬೇಜಾರಾಗುತ್ತೆ, ಒಂದು ಕಡೆ ಏನೋ ಒಂಥರ ನಿರಾಸೆ ಆಗುತ್ತೆ. ಅಲ್ಲಿಂದ ಹೊರಟು ಮತ್ತೆ ಹಸ್ತಿನಾವತಿಗೆ ಬಂದುಬಿಡ್ತಾನೆ. ಹಸ್ತಿನಾಪುರಕ್ಕೆ ಬಂದ ಶಂತನು ಮಹಾರಾಜ ಅದೇ ಕೊರಗಿನಲ್ಲಿ, ನಾನು ಅವಳನ್ನಾದರೂ ಮದುವೆ ಆಗ್ತಿದ್ನಲ್ಲ, ಅವಳಾದರೂ ಸಿಗಲಿಲ್ಲಲ್ಲ ಅನ್ನುವಂಥ ಕೊರಗಿನಲ್ಲಿ ಕೊರಗಿ 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 ಸ್ವಲ್ಪ ಸುಸ್ತಾಗ್ಬಿಡ್ತಾನೆ. ಅದನ್ನು ನೋಡಿದಂತಹ ಮಂತ್ರಿಗಳು, ಸೇವಕರು ಅವರೆಲ್ಲರೂ ಮತ್ತೆ ದೇವವ್ರತನಲ್ಲಿ ಹೋಗಿ ಹೇಳ್ತಾರೆ, ನಿಮ್ಮ ತಂದೆ ಯಾಕೋ ಒಂದು ವಾರದಿಂದ ಸರಿಯಾಗಿಲ್ಲ, ಅವರ ಮನಸ್ಥಿತಿ ಸರಿಯಿಲ್ಲ ಅನಿಸುತ್ತೆ, ಒಮ್ಮೆ ನೀವು ಹೋಗಿ ವಿಚಾರವನ್ನು ಮಾಡಿದರೆ ಎಲ್ಲ ತಿಳಿತಿತ್ತೇನೋ ಅಂತ. ಅದನ್ನು ಕೇಳಿದಂತಹ ದೇವವ್ರತ ಕೂಡ ಅವರ ತಂದೆಯಲ್ಲಿ ಹೋಗಿ ಏನಾಯಿತು, ನೀವು ಯಾಕೆ ಹೀಗಾಗಿದ್ದೀರಿ ಅಂತ ಎಲ್ಲ ವಿಚಾರವನ್ನು ಮಾಡ್ತಾರೆ. ಆಗ ಹೇಳ್ತಾರೆ, ಹೀಗೆಲ್ಲ ಹೇಳಿಬಿಟ್ರು, ಹಾಗಾಗಿ ನಾನು ಹೀಗಾಯಿತು, ನಾನು ಸುಮ್ಮನೆ ಬಂದಿದ್ದೀನಿ ಅಂತ. ಅದನ್ನು ಕೇಳಿದಂತಹ ದೇವವ್ರತ ನೇರವಾಗಿ ದಾಶರಾಜನ ಒಂದು ಮನೆಗೆ ಹೋಗ್ತಾನೆ. ಹೋದ ನಂತರ ಅಲ್ಲಿ ಸತ್ಯವತಿ ಕೂಡ ಇರ್ತಾಳೆ, ದಾಶರಾಜನು ಕೂಡ ಇರ್ತಾನೆ. ಅಲ್ಲಿ ಕೇಳ್ತಾನೆ ದೇವವ್ರತ, ನಮ್ಮ ತಂದೆಯನ್ನು ನೀವು ವಿವಾಹ ಆಗಲಿಕ್ಕೆ ಕೆಲವೊಂದಿಷ್ಟು ಷರತ್ತುಗಳನ್ನು ಇಟ್ಟಿದ್ರಂತೆ, ಅದಕ್ಕೆ ನಮ್ಮ ಎಲ್ಲ ಸಮ್ಮತವೂ ಇದೆ. ನನ್ನ ತಂದೆಗೆ ಇರೋದು ನನ್ನ ತಾಯಿ, ಅವಳು ಕೂಡ ಹೊರಟು ಹೋಗಿದ್ದಾಳೆ. ಈಗ ಅವರ ಪಟ್ಟಧರಿಸಿ ಅಂದರೆ ನೀವು ಒಬ್ಬರೇ ಮಾತ್ರ, ನೀವು ಹಾಗಾಗಿ ನೀವೇ ಪಟ್ಟವನ್ನು ಅಲಂಕರಿಸ್ಬೋದು, ನೀವೇ ಪಟ್ಟಧರಿಸಿ, ಬೇರೆ ಯಾರೂ ಇಲ್ಲ ಅಂತ ಎಲ್ಲ ದೇವವ್ರತ ಹೇಳ್ತಾನೆ. ಅದಾದ ಮೇಲೆ ಹೇಳ್ತಾರೆ, ಸರಿ ಹಾಗಿದ್ರೆ ನಾನೇನೋ ಪಟ್ಟಧರಿಸಿ ಆಗ್ತೀನಿ ಮುಂದೆ, ಆಯಿತು ಹೋಯಿತು. ಹಾಗಿದ್ರೆ ಮುಂದೆ ಒಂದು ವೇಳೆ ನೀನು ಮದುವೆ ಆಗಿ ನಿನ್ನ ಹೆಂಡತಿ ಬಂದರೆ ಅಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸ್ತಾರಲ್ಲ, ಹಾಗಾಗಿ ನಾನು ಹೇಗೆ ಅಂತ ಸತ್ಯವತಿ ಕೇಳಿದಾಗ ಅಲ್ಲಿ ಕೂಡ ದೇವವ್ರತ ಹೇಳ್ತಾನೆ, ನಾನು ಇನ್ನು ಮುಂದೆ ಸಂಸಾರಿ ಆಗಲ್ಲ, ನಾನು ಸಂಸಾರವೂ ತಗೊಳ್ಳಲ್ಲ, ನನಗೆ ರಾಜಕೀಯನೂ ಬೇಕಾಗಿಲ್ಲ, ರಾಜ್ಯಭಾರನೂ ಬೇಕಾಗಿಲ್ಲ ಅಂತೇಳಿ ಹೇಳ್ತಾನೆ. ಆಗಿಂದ ದೇವವ್ರತ ಮಾಡಿದಂತಹ ಪ್ರತಿಜ್ಞೆಯನ್ನು ಭೀಷ್ಮ ಪ್ರತಿಜ್ಞೆ ಅಂತಾರೆ. ಅಲ್ಲಿಂದ ಆ ದೇವವ್ರತವನಿಗೆ ಭೀಷ್ಮ ಎನ್ನುವಂತಹ ಹೆಸರು ಕೂಡ ಅಲ್ಲಿ ಬರುತ್ತೆ. ಹಾಗಾಗಿ ಅವರು ತಮ್ಮ ತಂದೆಯೊಟ್ಟಿಗೆ ಸತ್ಯವತಿಯ ಮದುವೆಯನ್ನು ಅಲ್ಲಿ ಒಪ್ಪಂದ ಮಾಡಿಕೊಂಡು ಬರ್ತಾರೆ. ತದನಂತರದಲ್ಲಿ ಸತ್ಯವತಿ ಮತ್ತು ಶಂತನು ಮಹಾರಾಜನ ವಿವಾಹ ಆಗುತ್ತೆ. ಅದಾದ ನಂತರ ಆ ಶಂತನು ಮಹಾರಾಜ ಮತ್ತು ಸತ್ಯವತಿಗೆ 2 ಮುದ್ದಾದ ಗಂಡು ಮಕ್ಕಳು ಹುಟ್ಟುತ್ತಾರೆ. ಆ ಮುದ್ದಾದ 2 ಗಂಡು ಮಕ್ಕಳು ಜನಿಸಿದ ನಂತರ ಮುಂದೆ ಏನಾಗುತ್ತೆ, ಆ ಸತ್ಯವತಿಯ ಮುಂದಿನ ಜೀವನ ಹೇಗಿರುತ್ತೆ, ಮುಂದಿನ ಆ ಒಂದು ವಂಶದ ಉದ್ಧಾರ ಹೇಗಾಗುತ್ತೆ, ಅವರ ಮುಂದಿನ ಕಥೆಯನ್ನು ಮತ್ತು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಎಲ್ಲ ಚಿಂತನೆಯನ್ನು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಹರೇ ಶ್ರೀನಿವಾಸ. ಗುರು ರಾಘವೇಂದ್ರ.